ಬೆಡ್ಮೇಲೆ ಡ್ಯಾನ್ಸ್ ಮಾಡಲ್ಲ ಬನ್ನಿ. ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ನಾನು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ಯು ಬಿ ಸಿಟಿ ಅದು ಮ್ಯಾರಿಯಟ್ ಹೋಟೆಲ್ ಹತ್ರ ಇದ್ದೀನಿ. ನನ್ನ ಫ್ರೆಂಡ್ಸ್ ಬಂದು ಆಲ್ರೆಡಿ ಸ್ಟೇ ಮಾಡಿದ್ದಾರೆ. ಏನಂದರೆ 31st ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಯು ಬಿ ಸಿಟಿ ಎಂಟ್ರೆನ್ಸಲ್ಲಿ. ಇವಾಗ ತಾನೇ ನಾನು ಬಂದೆ. ಇವಾಗ ಏನು ಸಖತ್ತಾಗಿದೆ ಗೊತ್ತಾ? ಇಲ್ಲಿ ಆಲ್ರೆಡಿ ನನ್ನ ಫ್ರೆಂಡ್ಸ್ ಇಲ್ಲೇ ಇರೋದ್ರಿಂದ ನಾನು ಅವ್ರಿಗೆ ಬರ್ತೀನಿ ಅಂತ ಹೇಳಿದೆ. ಅವ್ರು ನಂಬೇ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ. ಇವಾಗ ನಾನೀಗ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಾವು 31st ಹೇಗೆ ಎಂಜಾಯ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ತಾನೇ ಎಂಟ್ರಿ ತೊಗೊಂಡಿದ್ದೀನಿ. ಆಲ್ರೆಡಿ ನನ್ನ ಫ್ರೆಂಡ್ಸು ಇಲ್ಲಿ ಸ್ಟೇ ಮಾಡಿದ್ದಾರೆ. ಮೈ ಗಾಡ್, ನನಗಂತೂ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ನಾವೇನು ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ರಾಕ್ ಕವರ್ 2026. ಇವತ್ತು 31st. ಈ ದಿನನ ಖತಮ್ ಮಾಡಿಬಿಟ್ಟು ಸಕ್ಕತ್ತಾಗಿ ಎಂಜಾಯ್ ಮಾಡಿಬಿಟ್ಟು ನಾವು ಹೊಸ ವರ್ಷನ ಯಾವ ಥರ ಸೆಲೆಬ್ರೇಟ್ ಮಾಡೋಣ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾನು ಮೇಲ್ಗಡೆ ಬಂದೆ. ಇವಾಗ ಹೆಂಗಿದೆ ಗೊತ್ತಾ? JB ಮ್ಯಾರಿಯಟ್ ಯು ಬಿ ಸಿಟಿಲಿ ಈ ಥರ ಹೋಟೆಲಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಟೋ ಮಾಡ್ತೀವಿ ಅಂದರೆ ನನಗೂ ನಂಬಕ್ಕೆ ಆಗಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಮ್ಮದು ಹುಡುಗಿರ್ದು ಕೋರ್ ಹಾರ್ಟ್ ಅನ್ನೋ ಥರ ಇರುತ್ತಲ್ಲ, ಯಾವಾಗಲೂ ಮನಸ್ಸೊಳಗಡೆ ನಾವು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಇರುತ್ತಲ್ಲ. ಈಗ ಮಾಡೋಕ್ಕೋಸ್ಕರ ನಾವು ಹುಡುಗಿರೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ನೋಡೋಣ ಇರಿ. ನನ್ನ ಫ್ರೆಂಡು ಯಾವ ರೂಮಲ್ಲಿ ಇದ್ದಾಳೆ? 701 ಇಲ್ಲೇ ಇದೆ. ಬರ್ತಾಯಿದ್ದಾಳೆ. ಏನಾಗ್ತಾಯಿದ್ದಾಳೆ, ಏನು ಮಾಡ್ತಾಯಿದ್ದಾಳೆ? ನಾನೇನೊಂದ್ಸಲ ನೋಡ್ತೀನಿ ರೀ. ರೂಮ್ ನಂಬರ್ ಕನ್ಫ್ಯೂಸ್ ಮಾಡ್ಕೊಬಿಡ್ತೀನಿ. ಗೊತ್ತಾಗದೆ ನಾನು 701ಗೆ ಹೋಗ್ಬಿಟ್ಟಿದ್ದೀನಿ. ಅದೆಲ್ಲ ರೂಮ್ ನಂಬರು ಬಂದು 703. ಇವಾಗ ನನ್ನ ಫ್ರೆಂಡು ವೆಯ್ಟ್ ಮಾಡ್ತಾ ಇದ್ದಾಳೆ ಆಲ್ರೆಡಿ. ಕೇಳಿಸ್ತಾ ಇದೆ, ವಾಯ್ಸ್ ಕೇಳಿಸ್ತಾ ಇದೆ. ಓಕೆ, ನಾನು ಹೋಗಿ ಹೆಂಗೆ ನಾವು ರೂಮ್ ನಂಬರ್ ಗೊತ್ತೇ ಆಗಿಲ್ಲ ಕಡೆ ನನಗೆ. 701ಗೆ ಹೋಗಿ ನಾನು ಡೋರ್ ಬೆಲ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಕಾಮಿಡಿ ಮಾಡ್ತಿದ್ಯಾ ಅನ್ಕೊಂಡೆ ನಾನು ಬರ್ತಾ ಇದ್ದೀನಿ ಅಂದಲ್ಲ. ಸೊ ಇವ್ಳು ಬರಲ್ಲ ಬಿಡು, ಕಾಮಿಡಿ ಮಾಡ್ತಿದ್ದಾಳೆ ಅಂತ. ಅಯ್ಯೋ, ನಾನು ಯಾವಾಗಾದ್ರೂ ಕಾಮಿಡಿ ಮಾಡ್ತೀನಾ? ಜನವರಿ 2006 ಈ ಥರನೂ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಫ್ರೆಂಡಾ ಮಲ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಇವಾಗ ನಾವು ಜನವರಿ ಸೆಲೆಬ್ರೇಷನ್ ಮಾಡೋದಕ್ಕೆ ನನ್ನ ಫ್ರೆಂಡ್ಗಳನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಹಾಯ್ ಗೈಸ್. ಇವಳೇ ನನ್ನ ಫ್ರೆಂಡು. ನಾನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೋಡು, ಕಿಸ್ ಕೊಟ್ಟಿರೋದೆಲ್ಲ ಮಾರ್ಕೆಲ್ಲ ಬಂದ್ಬಿಟ್ಟಿದೆ. ನನ್ನ ಲವ್ಲಿ ಡಿಯರ್ ಮೋನು. ಇರು, ನಾನು ಈ ಕಡೆ ಬರ್ತೀನಿ. ಲವ್ಲಿ ಡಿಯರ್ ಮೋನು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಅನಿತಾ ಅಂತ ನನ್ನ ಫ್ರೆಂಡು. ಆ್ಯಕ್ಚುಲಿ ನನಗೂ ಫ್ರೆಂಡೇ ಅವರು. ತುಂಬ ಮಾತಾಡಿದ್ದೀವಿ. ಆದರೆ ಈಗ ತುಂಬ ಕ್ಲೋಸ್ ಅಂತ ಅಂದರೆ ಈಗ ಬಂದಾದ್ಮೇಲೆ ಹೆಂಗಾಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಜನವರಿನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಉಡಾಯಿಸ್ಬಿಡ್ತಾ ಇದ್ದೀವಿ ಅಂತ ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೀವಿ. 3 ಜನ ಹುಡುಗಿರು ಸೇರ್ಕೊಂಡು ಆರ್ಡರ್ ಕೊಡ್ತೀನಿ ಕುಡಿಯೋಕ್ಕೆ. ಕೊಡೆ. ಅಯ್ಯೋ, ನಾನು ಬರದಾ ಬೇಡವಾ ಅಂತ ಅನ್ಕೊತಾ ಇದ್ದೆ. ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ. ಥ್ಯಾಂಕ್ ಯು ಬೇಬಿ, ಐ ಲವ್ ಯು. ಹೌದಾ? ವ್ಯೂಸ್ ಎಲ್ಲ ಚೆನ್ನಾಗಿದೆಯಾ? ನಾವೆಲ್ಲ ಈಗ ಬಂದ ತಕ್ಷಣ ನಮಗೆ ಏನು ಗೊತ್ತಾ? ಬನ್ನಿ ಸ್ಕ್ರೀನ್ಸ್. JB ಮ್ಯಾರಿಯೇಟೇನಾ? ಯು ಬಿ ಸಿಟಿ ನೋಡಿ, ಇದೇ ಯು ಬಿ ಸಿಟಿ. 2nd ಫ್ಲೋರ್ಗೆ ಬಂದಿದ್ದೀವಿ ನಾವು. ಅಲ್ಲೆಲ್ಲ ಕಾಣಿಸ್ತಾ ಇದೆ. ಯಾರಾದರೂ ಅಲ್ಲಿ ಕೆಳಗಡೆ ಮಾಲ್ಗೆ ಬಂದರೆ ಇಲ್ಲಿಂದನೇ ನಿಂತ್ಕೊಂಡು ನಾವು ಹಾಯ್ ಮಾಡ್ಬೋದು. ಓಹೋ, ಟೇಬಲ್ ಸ್ಪೇಸ್ ಇದೆ ಅಲ್ಲಿ. ಮತ್ತು ಇಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡಿದಾರಲ್ವೇನೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ ಅಲ್ಲ, ಕ್ರಿಸ್ಮಸ್ದು. ಅಲ್ಲೆಲ್ಲ ಸೂಪರಾಗಿ ತೋರಿಸ್ತೀವಿ. ಇವಾಗ ನಾವು ಬರ್ತಡೇನ ಊಟ ಮಾಡೋಣ. ಇವಾಗ ನಾವು ಎಲ್ಲರೂ ಸೇರ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಬಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಎಲ್ಲರೂ ಬ್ಯುಸಿ ಆಗಿಬಿಟ್ರು. ಇವಾಗ ಮಧ್ಯಾಹ್ನ ಬೇರೆ ಆಗಿದೆ ಅಲ್ವಾ? ಊಟ ಮಾಡ್ತಾ ಇದ್ದೀವಿ. ಏನು ಊಟ ಮಾಡ್ತಾ ಇದ್ದೀವಿ ಗೊತ್ತಾ? ಏನಿದು? ಚಪಾತಿ. ಏನು ಹೇಳ? ಹೌದಾ ಚಿನ್ನ? ಏನದು? ಹೌದಾ? ಓ, ಚಪಾತಿ. ಇದು ಚಪಾತಿನ? ಅಯ್ಯಯ್ಯೋ, ಇದೇನಾ? ಹಪ್ಪಳ. ಏನಿದು? ಅಯ್ಯೋ, ಚಪಾತಿಗೆ ಪಲ್ಯ ಕಣೆ.
ಬಟಾಣಿ ಪಲ್ಯ, ಬಟಾಣಿ ಕಾಳು, ಬಟಾಣಿ ಕಾಳು, ಬಟಾಣಿ ಗ್ರೇವಿ ಅಂತೆ ಅವ್ರು ಹೇಳ್ತಾರೆ ಕೇಳಿ. ನೋಡ ನೀನೇ ಸ್ಟಾರ್ಟ್ ಮಾಡ್ಬಿಟ್ಟು ಹೆಣ್ಣು ಮಾಡಕ್ಕೆ ಅವ್ರು ಕೇಳ್ಕೊಟ್ಲು. ಸೂರ್ಯ ಕುತ್ಕೊಳೆ. ಅದೇ ನನಗೆ ಏನು ಟ್ರೈ ಮಾಡಬೇಕು ಅನಿಸ್ತಾ ಇದೆ ಅಂತಂದರೆ ಎಲ್ಲ ರೈಸು ನಮ್ಮ ಸೌತ್ ಇಂಡಿಯನ್ ರೈಸ್ ಸ್ಟೈಲ್ ಫುಡ್ಡೇ ಇದೆ ಇವಾಗ. ಸೂಪರ್ ಆಗಿದೆ. AC ಆನ್ ಮಾಡಿಲ್ವೇ ನಮ್ಮ ಬೇಬಿ? AC ಬೇಡ ಅವಳಿಗೆ. ನೋಡಿ ಫ್ರೆಂಡ್ಸ್, ನೋಡಿ ಇವಳಿಗೆ AC ಬೇಕು, ಅವಳಿಗೆ AC ಬೇಡ. ಇವಳು ಚಳಿ ಆಗುತ್ತೆ, ಊಟ ಮಾಡಬೇಕಾದ್ರೆ ಆರಾಮಾಗಿ ಬಿಸಿ ಬಿಸಿಯಾಗಿ ತಿನ್ಬೇಕು ಅಲ್ವಾ? ಹೌದು, ಅದನ್ನ ತಣ್ಣಗೆ ಮಾಡ್ಕೊಂಡು ತಿನ್ಬಾರ್ದು. ಊಟ ಮಾಡಕ್ಕೆ ಸರ್ ಕಾಫಿ ಮಾಡ್ಕೊಟ್ಲು, ಕಲ್ಗಚ್ಚಿದ್ದಂಗಿತ್ತು. ನಾನೇ ನಂಬಲ್ಲ ನೀನು ಅಡುಗೆ ಮಾಡ್ತೀಯ ಅಂದ್ರೆ. ಅಡುಗೆ ಮಾಡ್ತೀನಿ, ಹೌದಾ? ಬಾ, ನೀನು ನಮ್ಮ ಮನೆ ಬರ್ತೀಯಲ್ಲ ಅವಾಗ ನಾನು ನೋಡ್ತೀನಿ. ಅಡುಗೆ ಮಾಡ್ತೀನಿ. ಹೌದಾ? ನಿಜ? ಇಟ್ಸ್ ವೆರಿ ಸರ್ಪ್ರೈಸ್ ಫಾರ್ ಮೀ. ನೀನು ಹೇಳ್ತಾ ಇದ್ರೆ ಸರ್ಪ್ರೈಸ್ ಆಗ್ತಾನೆ. ಇವಳು ಅಡುಗೆ ಮಾಡ್ತಾಳಂತೆ ಫ್ರೆಂಡ್ಸ್. ನಾವು ತಿನ್ನಕ್ಕೆ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ. ಏನೇನು ಮಾಡ್ತೀಯಪ್ಪ ರಶ್ಮಿ? ಸರ್ಪ್ರೈಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ನ್ಯೂ ಇಯರ್ಗೆ ನಾವು ಗರ್ಲ್ಸ್ ಪಾರ್ಟಿ ಮಾಡ್ತಾ ಇದ್ದೀವಿ ಗಾಯ್ಸ್. ಸೊ ಸಖತ್ತಾಗಿ ಎಂಜಾಯ್ ಮಾಡೋಣ. ಹೊಸ ವರ್ಷ रुको जरा सबर करो. ನಾವು ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಾವು ಯಾರ ಮೇಲೆ ಡಿಪೆಂಡೆನ್ಸಿ ಬೇಡ. ಇನ್ಯಾರೋ ಬಂದು ನಮ್ಮನ್ನ ಕರ್ಕೊಂಡು ಹೋಗಿ ಇದು ಮಾಡ್ತಾರೆ ಅಂತ ಅನ್ನೋದೆಲ್ಲ ಇಲ್ಲ. ನಮ್ಮ ಹತ್ರನೂ ನಾವು ಫೈನಾನ್ಷಿಯಲ್ ಸ್ಟ್ರಾಂಗ್ ಇದ್ದೀವಿ. ನಾವು ಹುಡುಗಿರು ನಾವು ಎಂಜಾಯ್ ಮಾಡೋಕ್ಕಾಗುತ್ತೆ. ನಾವು ಕ್ಯಾಪಬಲ್ ಅಂತ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀವಿ. ಎಸ್, ದಟ್ ಇಸ್ Goals. ಫ್ರೆಂಡ್ಶಿಪ್ ಗೋಲ್ಸ್. ನೆಕ್ಸ್ಟ್ ಇನ್ನೊಂದ್ಸಲ ನ್ಯೂ ಇಯರ್ಗೆ ನಮ್ಮ ಕಡೆಯಿಂದ ನಾವು ಯಾವ ಥರ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ನಾವು ನೆಕ್ಸ್ಟ್ ವ್ಲಾಗಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡಿ. ಡ್ಯಾನ್ಸ್ ಮಾಡೋಣ ಬನ್ನಿ ಗೈಸ್. ನಾವು ಮ್ಯಾರಿಯಟ್ ಹೋಟೆಲಲ್ಲಿ 3 ಜನ ಒಂದೇ ಬೀಟಲ್ಲಿ ಮಲ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ನ್ಯೂ ಇಯರ್ ಸೆಲೆಬ್ರೇಷನು ಹಿಂಗೂ ಮಾಡ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಚೆನ್ನಾಗೇ ಸ್ಟಾರ್ಟ್ ಆಗ್ತಾ ಇದೆ ಅಲ್ವೇನೆ ಪಾಪ ಅಂತೀನಿ. ನಾನು ಪ್ರಗತಿನ ಸಖತ್ ಮಿಸ್ ಮಾಡ್ಕೊತಾ ಇದ್ದೀನಿ. ಅವಳು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು, ಬಂದಿಲ್ಲ. ಎಂತ ಮಾಡೋದು ಮಾರಾಯ್ರೆ, ಎಂತ ಮಾಡೋದು. ಇವಾಗ ಸಾಯಂಕಾಲ ಏನು ಮಾಡೋದು ಅಷ್ಟೇ ನ್ಯೂ ಇಯರ್ಗೆ ಅಲ್ವಾ? ನೆಮ್ಮದಿಯಾಗೇ ಇರೋದು, ಫುಲ್ ಮಜಾನೇ ಮಾಡೋದು. ನಾವಿವಾಗ ಮೇಕಪ್ ಮಾಡ್ಕೊತಾ ಇದ್ದೀವಿ ಪಾರ್ಟಿಗೆ ಹೋಗೋಕ್ಕೆ. ನನ್ನ ಫ್ರೆಂಡ್ ಸೂಪರಾಗಿ ರೆಡಿ ಆಗ್ತಾ. ನಾನು ರೆಡಿ ಆಗಿದೆ, ನನಗೂ ರೆಡಿ ಮಾಡಿದ್ದಾಳೆ. ಇವಳೇ ರೆಡಿ ಮಾಡಿದ್ದು. ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ, ಬಟ್ ಇವಳು ಸಕ್ಕದಾಗಿ ಮೇಕಪ್ ಮಾಡ್ಕೊತಾಳೆ. ನೋಡಿ, ಐ ಮೇಕಪ್ ನೋಡ್ತಾ ಇದ್ರೆ ಕಳೆದೋಗ್ಬೇಕು ಎಲ್ಲರೂ. ಹಂಗೆ ಮಾಡ್ತಾ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಮಚ್ಚ. ನಾವು ಬಾತ್ರೂಮಲ್ಲಿ ಲೈಟಿಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ಬಾತ್ರೂಮಲ್ಲಿ ನಿಂತ್ಕೊಂಡು ಮಾಡ್ಕೊತಾ ಇದ್ದೀವಿ. ಇಲ್ಲಿ ಮಿರರ್ ಎಲ್ಲ ಚೆನ್ನಾಗಿದೆ, ಸಕ್ಕದಾಗಿದೆ ಅಲ್ವಾ? ಏನು ಗೊತ್ತಾ, ಇದು UB ಸಿಟಿ ಒಳಗಡೆ ಇರೋ ಅಪಾರ್ಟ್ಮೆಂಟು, ಮ್ಯಾರೇಟ್ ಅಂತ ಅಂದ್ಬಿಟ್ಟು. ಇದು ಸರ್ವಿಸ್ ಅಪಾರ್ಟ್ಮೆಂಟು. ನಾವೇ ಇಲ್ಲಿ ಸ್ಟೇ ಮಾಡಿಕೊಂಡು ಕುಕ್ ಮಾಡಿಕೊಂಡು ಊಟ ಮಾಡಿಕೊಂಡು ತಿನ್ಕೊಂಡು, ಇದು ನಮ್ಮ ಮನೆ ಥರನೇ ಫೀಲ್ ಆಗೋ, ಕಂಫರ್ಟ್ ಕೊಡೋ ಜಾಗ. ಎಲ್ಲ ಐಟಮ್ಸ್ ಇಟ್ಟಿದ್ದಾರೆ ಇಲ್ಲಿ. ನಮ್ಗೆ ಯಾರು ಬಂದು ಏನೂ ಡಿಸ್ಟರ್ಬ್ ಮಾಡಲ್ಲ. ನಾವೇ ಕುಕ್ ಮಾಡ್ಕೋಬೋದು, ನಾವೇ ಎಲ್ಲ ಇದು ಮಾಡ್ಕೋಬೋದು. ನನ್ನ ಕುಕ್ಕಿಂಗು ನಾನು ಇವಾಗ ಇದು ಮಾಡ್ತೀನಿ ಬನ್ನಿ. ನಮ್ಮ ರೂಮಿನ ಬ್ಲಾಗ್ ಹೋಮ್ ಟೂರ್ ಮಾಡ್ತೀನಿ. ಈಗ ಇಲ್ಲಿ ಮೇಕಪ್ ಮಾಡ್ಕೊತಾ ಇದ್ದಾಳಲ್ಲ, ಇದೆ ರೆಸ್ಟ್ ರೂಮ್. ಶವರೆಲ್ಲ ಬರುತ್ತೆ. ನಾನು ಎಲ್ಲರಿಗೂ ಕೇಳಿಬಿಟ್ಟು ನಾನು ಬಾತ್ರೂಮಲ್ಲಿ ಸಿಂಕ್ ಇರೋದು, ಇದು ಸಿಂಕ್ ಅಂತೀನಿ, ಟಬ್ ಇರೋದು ಮಾಡೋಣ ಅಂದೆ. 3 ಜನ ಇದ್ದೀವಿ, ಟಬ್ಬಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂದ್ಬಿಟ್ಟು ಇದು ಮಾತ್ರ ಮಾಡ್ಕೊಂಡ್ವಿ. ಈಗ ಮೇಕಪ್ ಮಾಡ್ಕೊತಾರೆ. ನಾನು ಹೋಗ್ಬಿಟ್ಟು ರೂಮ್ ಟೂರ್ ಮಾಡ್ಕೊಬರ್ತೀನಿ, ಓಕೆನಾ? ಹುಡುಗಿರಿದ್ದೀವಿ ಅಂತಂದರೆ ಹೆಂಗೆಲ್ಲ ಗಲೀಜು ಮಾಡಿಬಿಟ್ಟಿರ್ತೀವಿ ಗೊತ್ತಾ. ಮೇಕಪ್ ಮಾಡ್ಕೊಳ್ಳೋಕ್ಕೆ ನನ್ನ ಐಟಮ್ಸು ತೆಗೆದಿದ್ದೀನಿ. ಸ್ವಲ್ಪ ನನ್ನ ಬಟ್ಟೆಗಳು, ಎಷ್ಟೊಂದು ಬಟ್ಟೆಗಳು ತಂದಿದ್ದೀವಿ. ಈಗ ಬಿಚ್ಚಾಕಿರೋದೆಲ್ಲ ಹಿಂಗಿದೆ. ಸೊ ಚಪ್ಪಲ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಇದು ನಾವು ಬಟ್ಟೆಗಳು ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದೇ ಕಿಚನಲ್ಲಿ ನಾವು ಐಟಮ್ಸು ಊಟ ಫುಡ್ಡೆಲ್ಲ ತಂದಿದ್ದೀವಿ. ಬ್ರೆಡ್ ರೋಸ್ಟ್ ಮಾಡ್ಕೋಬೋದು, ಮತ್ತು ಮಿಲ್ಕ್ ಎಲ್ಲ ಇದೆ, ಟೀ ಕಾಫಿ ಮಾಡ್ಕೋಬೋದು. ಇದು ಹಾಟ್ ವಾಟರ್ ಕೆಟಲ್ ಇದೆ, ಮತ್ತು ಸ್ಪೂನ್ಸು ಇವೆಲ್ಲ ಇದೆ. ಇಲ್ಲಿ ನೋಡಿ, ಎಲ್ಲರಿಗೂ ಒಂದು ಫುಲ್ ಫ್ಯಾಮಿಲಿ ಬಂದರೂ ಕೂಡ ಎಲ್ಲರಿಗೂ ಆಗುವಂಥದ್ದಿದೆ. ಇಲ್ಲಿ ಗ್ಯಾಸ್ ಇದೆ, ಇಲ್ಲಿ ಕೂಡ ಕುಕ್ ಮಾಡ್ಕೋಬೋದು. ನೋಡಿ, ಗ್ಯಾಸ್, ವೆಸಲ್ಸ್ ಎಲ್ಲ ಇದೆ. ಇಷ್ಟೊಂದು ವೆಸಲ್ಸ್ ಇದೆ ನೋಡಿ. ಪಾತ್ರೆಗಳು, ಇದೆಲ್ಲ ಪಾತ್ರೆ ಇದೆ, ಮತ್ತು ಓವನ್ ಇದೆ. ಇಷ್ಟೊಂದೆಲ್ಲ ಇರೋದಕ್ಕಿಂತ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾವು 3 ಜನ ಹುಡುಗಿ ಶೇರ್ ಮಾಡ್ಕೊಂಡಿದ್ದೀವಲ್ಲ, ನಮಗೆಲ್ಲ ಸೂಟ್ ಆಗುತ್ತೆ. ಮತ್ತು ಬೆಡ್ರೂಮ್ ಸೂಪರಾಗಿದೆ ಮಾತ್ರ.
ಇಲ್ಲೂ ಕೂಡ ವೈನ್ ಗ್ಲಾಸ್ ಇದೆ, ಎರಡೇ ಇಟ್ಟಿರೋದು. ನಾವು ಇವಾಗ ಪಾರ್ಟಿ ಮಾಡೋದಕ್ಕೆ ವೈನ್ ಗ್ಲಾಸ್ ಎತ್ಕೊಂತೀವಿ. ಕೆಳಗಡೆ ವೈನ್ ಹಾಕೊಂಡು ಎಲ್ಲ ವೈನ್ ಇದೆಯೇನೆ ನಿನ್ನ ಹತ್ರ? ತಗೊಂಬಂದಿದ್ದೇನೆ ಪಾರ್ಟಿ ಮಾಡೋಕ್ಕೆ? ಫ್ರಿಜ್ಜಲ್ಲಿ ವೈನು ತಗೊಂಡು ಬಂದಿದ್ದಾಳೆ. ನಮ್ಮ ಹತ್ರ ವೈನ್ ಗ್ಲಾಸ್ ಹಾಕ್ಕೊಂಡು ವೈನ್ ಫಿಲ್ ಮಾಡ್ಕೊಂಡು ಬರೆ, ಇವಾಗ ತೋರಿಸ್ತೀನಿ. ಈಗ ಒಂದೇ ಒಂದು ನಿಮಿಷ ಹಿಡ್ಕೊ ಒಂದು ನಿಮಿಷ. ಆಮೇಲೆ ಈಗ ಆದಮೇಲೆ ಇದೇ ಬೆಡ್ಡಲ್ಲಿ ನಾವು ಮಲ್ಕೊತೀವಿ. ಇಲ್ಲಿಂದ ನಮಗೆ ನೋಡೋದಕ್ಕೆ ಈವ್ನಿಂಗು 6 o'clock ಆಯ್ತಲ್ವಾ? ಏನು ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ಅಲ್ಲಿ ಬರ್ತ್ಡೇ ಗಿಫ್ಟ್ ಥರ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿ ಸಂಗ್ರಿಲಾ ಮತ್ತು ಮೇಲುಗಡೆ ಸ್ಕೈ ಬಾರ್ ಇದೆ. ಸ್ಕೈ ಬಾರ್ ನೋಡಿ, ಅಲ್ಲಿ ಆಲ್ರೆಡಿ ಪಬ್ಬು ಸ್ಟಾರ್ಟ್ ಆಗಿಬಿಟ್ಟು ಮೇಲ್ಗಡೆ ಪಬ್ಬು ಕೂಡ ಲೈಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ. ಮತ್ತು ಎಷ್ಟೊಂದು ಆಫೀಸ್ಗಳೆಲ್ಲ ಇದೆ ಅಲ್ಲಿ. ಮತ್ತು ಶೈರೋ ಇದು ಹೋಟೆಲ್. ಗೈಸ್ ನೋಡಿ, ನನ್ನ ಫ್ರೆಂಡ್ ಇನ್ನೊಬ್ಳು ಬಂದ್ಲು, ಅವಳು ಮೇಕಪ್ ಆಗ್ತಾ ಇದ್ದಾಳೆ. ಇವಾಗ ಒಂದೇ ಮಿರರಲ್ಲಿ ಮೂರು ಜನ ಕಿತ್ತಾಡಬೇಕು, ಜಾಗ ಎಲ್ಲ. ಇವಳು ಟಚ್ ಮಾಡಬೇಡ ಅಂತಾಳೆ, ಇವಳು ನೋಡಿದ್ರೆ ನಾನು ಏನೇನೋ ಮಾಡ್ಕೋಬೇಕು ಅಂತಾಳೆ, ವೀಡಿಯೋನೂ ಮಾಡಬೇಡ ಅಂತಾಳೆ. ಹೆಂಗೆ ಮಾಡೋದು ನಾವು? ಸೊ ನಾನೀಗ ನೈಲ್ ಪಾಲಿಶ್ ಹಚ್ಕೊತಾ ಇದ್ದೀನಿ. ಮೇಕಪ್ ಆಯ್ತಾ ನಾನೆಂದು? ನೀನು ಹಿಡ್ಕೊಳ್ಳೆ, ನಾನು ನೈಲ್ ಪಾಲಿಶ್ ಹಚ್ಕೊತೀನಿ. ಓಕೆನಾ? ಹೆಂಗೆ ರೆಡಿ ಅದೇ, ಹೇಗೆ ನಿನ್ನ ಬಗ್ಗೆ ಹೇಳು ನೀನು. ಯಾವ ಕಲರ್? ಈ ಕಲರ್ ಸೂಟ್ ಆಗ್ತಾ ಇದೆಯಾ ನನಗೆ? ಎಲ್ಲೋಡು ಹಂಗೆ ಈ ಥರ ಹೊಸದು. ಹೇಗೆ ರೆಡಿ ಆಗಿದ್ದೀವಿ ನಾವು 3 ಜನ ಹುಡುಗಿರು? ಸಖತ್ತಾಗಿ ರೆಡಿ ಆಗಿದ್ದೀವಲ್ಲ? ರೆಡಿ ಆಗಿಬಿಟ್ಟು ಕೆಳಗಡೆ ಬಂದ್ವಿ. ಇಲ್ಲೇ ರೆಡ್ ಅಂಡ್ ಬೆಸ್ಟಿ ಹ್ಯಾಪಿ ನ್ಯೂ ಇಯರ್ ಗೈಸ್, ಹ್ಯಾಪಿ ನ್ಯೂ ಇಯರ್. ನೋಡಿ ಎಷ್ಟು ಚೆನ್ನಾಗಿ ಬರೋಕೆ ರೆಡಿ ಆಗಿದೆ. ಎಷ್ಟೊಂದು ಜನ ಬಂದಿದ್ದಾರೆ. ಗಿಫ್ಟ್. ಹಲೋ ಬೇಬಿ, ಹ್ಯಾವ್ ಯು ಸ್ಕೈ. परदेसी मुँह ते नुंत दारू ना पे जाऊंगा